ಲೈ ಅವಳನ್ನ ಒಳ್ಳೆ ಮತ್ತೆ ಕೂಗಿದ್ರೆ ಬರ್ತಾಳೇನಾ? ರಷ್ಟು ಬಿಂಕ ಬಿನ್ನಾಣವಾಗಿರೋ. ಬಿಂಕ ಬಿನಾಣ ನಾನು ಹೆಂಗ್ಸ್ರ ಬಿಂಕ ಬಿನಾಣ್ಗ ಇರಕ್ಕ? ಅಷ್ಟು ಕಡ್ದು ಬರಲಿ, ಗಂಜಿದ್ದಂಗಿರ್ಬೇಕು. ಓ ಹಂಗೆ ಹಂಗೆ. ಹಿಂಗೆ ಹಿಂಗೆ ಕಡಿದಾಗ ಮಾತಾಡೋದು. ನೋಡ್ದ ನಿಮ್ಮ ಅಪ್ಪನ ಹೆಂಗೆ ಮಾತಾಡ್ತಾನೆ? ಎಲ್ಲ ನಿನ್ ಬಾಯಿ ಪಕ್ಕ. ಸಾವಿತ್ರಿ ಎಷ್ಟು ತಿನ್ನ ಕೂಗ್ತಾ ಇದೆಯಾ ನೋಡು. ಅವಳು ಏನ ಬಂದ್ಲೇನಾ? ಕೊಬ್ಬು ತಿಂದು ಕೊಬ್ಬು. ಅದೇ ಏನ್ ಮಾವ, ಏನ್ ಹೇಳು? ಅಡ್ಗೆ ಮನೆ ಕೆಲಸ ಅದೇನಂತ ಮಗುಗ್ ಸ್ನಾನ ಮಾಡಿಸ್ತಾ ಇದ್ರಿ, ಏನ್ ಹಂಗ್ ಬರ್ಕೊಂತ ಇದೆಯಾ? ಬಚ್ಚಲ ಮನೆಯಾಗಿದ್ದೆ ನಾನು. ಏನ್ ಹೇಳ? ಮಾತಾಡ. ಮಾತಾಡೆ. ಕೂಗಿರೋದು ನೀನ್ ಮಾತಾಡ್ಬೇಕು. ಮಾತಾಡ. ಮಾತಾಡೆ. ನೀಗೇನ್ ಮಾಡಕ್ಕೇನ್ ಬೇರೆ ಕೆಲಸ ಇಲ್ಲ? ಬರಲೇ ಬಾಯ್ಲೆ. ಅದೇನ ಬಿರಿ ಹೇಳು. ರಾಮ್ನು ಬ್ಯಾಂಕಾಗ 2.5 ಲಕ್ಷ ದುಡ್ಡು ಎತ್ಕೊಂಡವನೆ. ಆ ದುಡ್ಡು ಎಲ್ಲಿ? ರಾಮ್ನ ಎತ್ಕೊಂಡಿರೋದಕ್ಕೆ ನನ್ನನ್ನ ಕೇಳ್ತಾ ಇದೀಯಾ? ನನ್ನನ್ನಾಗಪ್ಪ ಸಮಯ ಕೇಳ್ತಾ ಇದೀಯಾ? ಅವನು ಹೊರಗೆ ವ್ಯವಹಾರ ಮಾಡೋನು. 2 ಲಕ್ಷ ಎತ್ಕೊಂತಾನೆ, 10 ಲಕ್ಷ ಎತ್ಕೊಂತಾನೆ. ಅದನ್ನೆಲ್ಲ ಕಟ್ಕೊಂಡು ನಿಂಗೆ ಯಾಕೆ ಹೇಳು? ನೋಡ್ತೇನಾ 2.5 ಲಕ್ಷ ಸುಮ್ಮನೆ ಬರ್ತದೇನಾ? 2.5 ಲಕ್ಷ ಸುಮ್ಮನೆ ಬರ್ತದ? ಕೇಳ್ತೀನಿ. ಕೇಳ್ತೀನಿ. ಆ 2.5 ಲಕ್ಷ ಎತ್ಕೊಂಬಂದು ಅವ್ನು ನಿಂಗೆ ತಾನೇ ಕೊಟ್ಟಿರೋದು. ನನಗೇನು ಕೊಡ್ತಾನೆ? ನನಗೇನು ಬೇಕು ದುಡ್ಡು? ಅವ್ರ ಅಮ್ಮನವ್ರು ಕೊಟ್ಟಿತ್ತಲ್ಲ, ಕೇಳ. ನೀನು ಅವ್ರ ಅಮ್ಮನವ್ರು ಕೊಟ್ಟಿದ್ದೀಯ ಕೇಳು. ಮಾವ ಏನೇನೋ ಮಾತಾಡಬೇಡ. ಅವನು ಹೊರ್ಗಡೆ ಓಡಾಡೋನು. ಏನಕ್ಕೆ ಎತ್ಕೊಂಡೋ ಏನೋ ಅದು ಅವ್ರಿಷ್ಟ. ತಾತನು ಮೊಮ್ಮಗನು ಮಾತಾಡ್ಕೊಂತಾರೆ. ನಿಂಗೆ ಯಾಕೆ ಮಾವ? ನಮ್ಮ ಅಮ್ಮನ ಇರೋದೊಂದು ಪ್ರಾಣ. ಆ ಅಂಗಡಿಯಾಗ ಬರೋದೇ ಇದ್ರಾಗೆ ಅಮ್ಮನ ಜೀವನ ಮಾಡ್ತಾಳೆ. ಆ ಅಮ್ಮನ ಹತ್ರ ಇವಾಗ ದುಡ್ಡು ದಂಡು ಕುಡಿಕೊಂಡವಳೆ. ಯಾರವ್ರ ಅಮ್ಮನ್ಕ? ಇಲ್ಲ ಯಾರ ಕಣ ಕೊಡಕ್ಕ? ನಿನ್ನ ಮಕ್ಳ 1 ರೂಪಾಯಿ ಇಸ್ಕೊಂಡವ್ರಲ್ಲ. ಏನೋ ಅಜ್ಜಿಯೇ ಕುಡಿಕೊಳ್ಳೆ ಮೊಮ್ಮಕ್ಳು ಕೊಡೋಣ ಅಂತ ಆಯಮ್ಮನ ಆಸೆ ಬಿದ್ದರೆ ನಿನ್ನ ಮಕ್ಕಳು 1 ರೂಪಾಯಿ ಮುಟ್ಟಲ್ಲ. ನಮ್ಗೆ ಬೇಡ ಅಂತಾರೆ. ಇನ್ನು ಅವಳು ಸುನೀತಾ ಕೊಡೋಕೆ ನಮ್ಮ ಅಮ್ಮನಿಗೆ ಇಷ್ಟ ಇಲ್ಲ. ನಮ್ಮ ಅಮ್ಮನ್ಗೆ 2.5 ಲಕ್ಷ ಏನಕ್ಕ? ಏನಕ್ಕೆ ಮವ? ಅಂಗಡಿಗೆ ಆಯಮ್ಮನ ಸರಿ ತಂದೋಕಂತಾಳೆ. 2.5 ಲಕ್ಷ ಇಸ್ಕೊಂಡು ಏನು ಮಾಡ್ತಾಳೆ? ಏನು ಆ ಮಕ್ಕಳಿಗೆ ಮದುವೆ ಮಾಡ್ಬೇಕಾ? ಇಲ್ಲ ಮನೆ ಕಟ್ಬೇಕಾ? ಇಲ್ಲ ಜಮೀನು ತಗೊಬೇಕಾ? ಏನನ ಮಾತಾಡಂಗಿದ್ರೆ ಅರ್ಥ ಇದ್ದು ಮಾತಾಡು. 4 ಜನ ಕೇಳಿದ್ರು ಕರೆಕ್ಟಪ್ಪ ಅನ್ಬೇಕು. ಏನಕ್ಕೆ ಸುಮ್ಮನೆ ಮಾತಾಡ್ತೀಯಾ? ನಿಂಗೆ ಮಾಡಕ್ಕೆ ಬೇರೆ ಕೆಲಸ ಇಲ್ಲ. ಯಾರು ಹೇಳಿದ್ ನಿಂಕ ರಾಮ್ನ 2.5 ಲಕ್ಷ ಎತ್ಕೊಂಡವನೆ ಅಂತ? ನಮ್ಮ ಅಪ್ಪನ ಬಾಯಾಗಿಂದ ನನ್ನ ಬಾಯಕ್ಕೆ ಹಾಕಿದ್ನು. ಏನ? ಅದೇನು ಹಾಕಿದ್ನ ಏನೋ ತಿಳಿದ್ ನಮ್ಮ ಅಪ್ಪನ ಬಾಯಾಗಿಂದ ನನ್ನ ಬಾಯಕ್ಕೆ ಹಾಕಿದ್ನ ಅಷ್ಟೇ. ನನಗ ತಿಳಿದು ನಮ್ಮ ಅಮ್ಮನ್ಕ ನಾನು ಯಾವ ದುಡ್ಡು ಕೊಟ್ಟಿಲ್ಲ. ನನ್ನನ್ನ ಆ ವಿಷಯ ನನ್ನ ಹತ್ರ ಕೇಳಬೇಡ. ಕೇಳಿದ್ರೆ ನಾನಂತೂ ಸುಮ್ಮನೆ ಇರೋಲ್ಲ. ನೋಡ್ಕೊ ನಮ್ಮ ಅತ್ತೆ ಕೊಟ್ಟಿಲ್ಲ ಅಂತ ಬಿಡಮ್ಮ ಅವಳ. ಅವ್ನು ಬರಲಿ, ನಾನೇ ವಿಚಾರಿಸ್ತೀನಿ. ಕೇಳಲ್ಲ ಕೇಳ. ಏನು ದುಡ್ಡು ಅಂತಂದ್ರೆ ಅದು ಪದ್ದಿರಲ್ಲೇನಾ? ತಿಂಗಳು ಸಂಬಳ ಇಸ್ಕೊಂತಾನೆ. ಏನ್ಕೋಬೇಕು 2.5 ಲಕ್ಷ ಅವನ್ಕ? ಏನಕ್ಕೆ ಬೇಕು ಹೇಳು? ಸಾಯಂಕಾಲ ಬಂದಿದ ತಕ್ಷಣ ಕೇಳ. ಕೇಳ್ತೀನಿ. ಕೇಳ್ತೀನಿ. ಕಡೆ ನಮ್ಗೆ ಗೋಚಿಸಿ ಕೇಸರಿ ಬಾತ್ ಮಾಡಿಕೊಳ್ಳಂತೆ ತಿನ್ನೋರಷ್ಟು. ನಿಂಗೇನು ಮಾಡೋಕ್ಕೇನು ಬೇರೆ ಕೆಲಸ ಇಲ್ಲೇನಮ್ಮ? ಏನಕ್ಕಮ್ಮ ಈ ಸಾಯ್ತಾ ಇದೆಯಾ? ಅಲ್ಲೆಲ್ಲ ಒಂದು ಮುಡ್ಕ ಕುತ್ಕೊಂಡು ಸಾಯಮ್ಮ. ಅವ್ರ ಕೈ ತಂದಿಕ್ಕೋದು ಜಗಳಗಳು, ಸುಮ್ಮನೆ ಕುತ್ಕೊಂಡು ನೋಡೋದು. ಇದೆಲ್ಲ ಏನಕ್ಕಮ್ಮ ಈ ವಯಸ್ಸಿನಾಗ? ಯಾಕಮ್ಮ ನೀನು ಈ ವಯಸ್ಸಿನಾಗ ಹಿಂಗೆ ಉಗಿಸ್ಕೊಂತ ಇದೆಯಾ? ಅವನು ಆಚೆ ದುಡಿಯೋ ಗಂಡಸು. ಅವ್ನಿಗೆ 100 ವ್ಯವಹಾರಗಳಿರ್ತವೆ. 2 ಲಕ್ಷನೂ ಎತ್ಕೊಂತಾನೆ, 5 ಲಕ್ಷನೂ ಎತ್ಕೊಂತಾನೆ. ಎತ್ಕೊಂಡ್ರೆ ತಿರ್ಗಾ ತಂದು ಅದಕ್ಕೆ ಹಾಕ್ತಾನೆ. ನಿನ್ನ ಪಾಲಕ್ ನೀನು ಸುಮ್ಮನೆ ಇರೋಕ್ಕಾಗಲ್ಲೇನಮ್ಮ? 2.5 ಲಕ್ಷ ಅಂದರೆ ಸುಮ್ಮನೆ ನೀನಾ? ಯಾಕೆ ಎತ್ಕೊಬೇಕಾಗಿತ್ತು ಅವನ? ಕುತ್ಕೋ ಬಾಯಿ ಮುಚ್ಕೊಂಡ. ಮಾಡೋಕ್ಕೇನು ಬೇರೆ ಕೆಲಸ ಇಲ್ಲ. ಯಾವ ತನೂ ಒಂದೊಂದು ಎತ್ಕೊತ್ತಾಗಿತ್ತಾರೆ. ನಮ್ಮ ಅಮ್ಮನಿಂದ ತಲೆನೋವು. ಇವಾಗ ನೋಡು, ಒಬ್ಬನಿಗೆ ಗೊತ್ತಾಯ್ತು. ಹೋಗಿ ನಮ್ಮ ಅಪ್ಪನಿಗೆ ಸಿಕ್ಕೋನ್ ಬಾಯಕ್ಕೆ ಹಾಕವನಲ್ಲ. ಇನ್ನು ಇವನು ಎಲ್ಲ ಟಾಮ್ ಮಾಡ್ಕೊಂಬರ್ತಾನೆ. ಯಾವನ ಚಿಕ್ಕೋನು? ಏನಲ್ಲೇ? ಯಾರು ಕೂಡ ಹೇಳಕ್ಕೆ ಹೋಗಬೇಡ. ಏನಕ್ಕ ನೀನು ಎಲ್ಲರೂ ಕೂಡ ಹೇಳೋದು? ಎತ್ಕೊಂಡ್ರೆ ನಿನ್ನ ಮಗನ ತಾನೇ ಎತ್ಕೊಳ್ಳೋದು, ಬೇರೆ ಇನ್ಯಾರು ಎತ್ಕೊಳ್ಳಲ್ಲ. ಅದನ್ನೇ ದೊಡ್ಡದಂತ ಎಲ್ಲರಿಗೂ ಹೇಳ್ಬೇಕಾ ನೀನು? ಬಾಯಿ ಮುಚ್ಕೊಂಡಿರೋಕ್ಕಾಗಲ್ಲ. ಕುಂಬಳಕಾಯಿ ಕಲ್ಲ ಅಂದ್ರೆ ನೀನಾಗ ಎಗಲ್ ಮುಟ್ಕೊಂಡು ನೋಡ್ಕೊಂತೀಯಾ? ಯಾವನವನ ದೊಡ್ಡವನು? ಅವ್ನು ಎತ್ಕೊಂಡವನ? ಅವನು ನಾನು ಕೇಳ್ತೀನಿ. ನಿಂಗ್ಯಾಕ ಬಾಯಿ ಮುಚ್ಕೊಂಡಿರೋ ನೀನು? ಹಾಗಾದ್ರೆ ನಿನ್ನ ಮಗನ ಮೇಲೆ ನಿಂಗೆ ನಂಬಿಕೆ ಇಲ್ಲೇನಾ? ಇಲ್ಲಿ ನಂಬಿಕೆ ಪ್ರಶ್ನೆ ಬರ್ತಾ ಇಲ್ಲ. ಏನಕ್ಕೆ ಎತ್ಕೊಂಡು, ಯಾಕೆ ಎತ್ಕೊಂಡು ಅಂತ ತಿಳ್ಕೊಬೇಕಲ್ಲ. ಅದೇನು ಆಫೀಸಾಗ ಏನಂತ ತಂದಾಕ ಏನಕ್ಕೋ ಎತ್ಕೊಂಡಿರ್ತಾನೆ. ಅವನೇನು ಪ್ರೈವೇಟಾಗಿ ಕೆಲ್ಸಕೋತಾ ಇಲ್ಲ. ಗೌರ್ಮೆಂಟ್ ಕೆಲ್ಸಕೋತಾ ಇರೋದವನು. ಇವನೇನು ತಂದಾಕೋದು? ಗೌರ್ಮೆಂಟ್ ಅವ್ರು ತಂದಾಕ್ತಾರೆ. ನೀನು ಬಾಯಿ ಮುಚ್ಕೊಂಡು ಹೋಗಲಿ. ಕೇಸರಿ ಬಾತ್ ಮಾಡೋಣಂತೆ. ಕೇಸರಿ ಬಾತ್ ಇವಳು ಮಾಡಿ ಕೇಸರಿ ಬಾತ್ ಮಾಡಿರಲ್ಲ. ಇವಳು ಕೇಸರಿ ಬಾತ್ ಮಾಡಿರ್ತಾಳೆ. ಮಕ ಎಲ್ಲ ನೋಡ್ಕೊಂಡು ಹೇಳಮ್ಮ. ಅದು ದೇವ್ರು ಕಂಡುಬಿಟ್ನಲ್ಲ. ನೀನು ಚೆನ್ನಾಗಿದ್ರೆ ನಾವೆಲ್ಲ ಚೆನ್ನಾಗಿದ್ದಂಗೆ ಅಮ್ಮ. ಊನಮ್ಮ ನಂಗಂತೂ ಫುಲ್ ಖುಷಿನಮ್ಮ. ಅದೇ ಡಾಕ್ಟ್ರು ಒಂದು ಸ್ವಲ್ಪ ದಿವಸ ತೂಕ ಎತ್ಬಾರ್ದು ಹಂಗೆ ಹಿಂಗೆ ಅಂತ ಹೇಳೋರೆ. ಏನು ಕೆಲಸ ಅಂಥದ್ದೇನಿಲ್ಲ. ನೀರೆಲ್ಲ ಮನೆ ಒಳಗೆ ಬರ್ತೈತೆ. ಮನೆ ಕೆಲಸ ಮಾಡ್ಕೊಳ್ಳೋದಷ್ಟೇ. ಈ ಟೈಮಾಗ ಅವ್ರ ಜೊತೆಗಿದ್ದಿದ್ರೆ ಎಷ್ಟು ಚೆನ್ನಾಗಿರುತ್ತೋ. ಬೇರೆ ಬರೋ ಬದಲ ನಿಮ್ಮ ಅತ್ತೆ ಬೇರೆ ಹೋಗಿ ಅಲ್ಲಿ ಕೂತ್ಕೊಂಡವಳೆ ಅಂತ ಹೇಳ್ತಾ ಇದೆಯಾ? ಹೂನಮ್ಮ, ಅಲ್ಲಿ ಹೋಗೋಳೆ. ಸಂಧ್ಯಾ, ಯಾರ ಜೊತೆಗೆ ಮಾತಾಡ್ತಾ ಇರೋದು? ನಮ್ಮಮ್ಮಗೆ ಫೋನ್ ಮಾಡಿದ್ದೀನಿ. ಹೌದಾ? ಯಾರೇ ಸಂಧ್ಯಾ? ನಿಮ್ಮ ಅಳಿನಮ್ಮ, ಅಳಿನ. ಸಂಧ್ಯಾ, ಅದೇ ಇದು 3 ಭಾಗ ಅಂತ ಹೇಳ್ತಾರೆ ನಿಮ್ಮ ಅಪ್ಪನ. ಅದನ್ನು ಕೇಳು. ಇವಾಗ ನಾನು ಮಾತಾಡ್ತಾ ಇರ್ತೇನೆ. ಸುಮ್ಮನೆ ಇರೋ, ಯಾವುದು ಬೇಡ. ನನಗೋಸ್ಕರ ನನ್ನ ಕೇಳು ಸಂಧ್ಯಾ. ಕೇಳು ಸಂಧ್ಯಾ. ಏನಮ್ಮ ಅದು? ಏನೂ ಇಲ್ಲ ಬಿಡಮ್ಮ. ಅಮ್ಮ ಇನ್ನೇನಮ್ಮ? ಅಪ್ಪನಿಗೂ ಹೇಳ್ಬಿಡಮ್ಮ. ಹ್ಞೂ ಸರಿ. ಶ್ರೀಮಂತ ಮಾಡಿ ಹೆರಿಗೆ ಕಿಲ್ಕೆ ಕರ್ಕೊಂಬರ್ತೀರಿ.
ಮಾತಾಡ್ತೀನಿ ಬಿಡು ನಿಮ್ಮ ಅಪ್ಪನ ಹತ್ರ. ಅಯ್ಯೋ ಬೇಡಮ್ಮ, ಬೇಡ ಬೇಡ, ನಾನು ಇಲ್ಲೇ ಅಲ್ಲ ಆಸ್ಪತ್ರೆಯಲ್ಲಿ ತೋರಿಸ್ತಾ ಇರೋದು. ಅಂಥ ಕೆಲಸ ಎಲ್ಲಾದರೂ ಮಾಡ್ಬಿಟ್ಟೆಯಾ? ಮತ್ತು ಆಮೇಲೆ ಅವರೊಂದು ಟ್ರೀಟ್ಮೆಂಟ್ ಕೊಡೋದು, ಇಲ್ಲಿ ನಾನೊಂದು ಟ್ರೀಟ್ಮೆಂಟ್ ತೊಗೊಳೋದು, ಅದೆಲ್ಲ ಬೇಡ. ನಾನು ಇಲ್ಲೇ ಎಲ್ಲ ಮುಗಿಸ್ಕೊಂಡು ಬರ್ತೀನಿ. ಅಲ್ಲೇ ಮೊದಲೇ ಆಗಿ ಇಲ್ಲೇ ಆಗ್ಬೇಕು ತಾನೆ. ಬೇಕಾದ್ರೆ ಮಗು ಆದ್ಮೇಲೆ ಬೇಕಾದ್ರೆ ಹೋಗೋಣ, ಆಯ್ತಾ? ಕೇಳು ಸಂಧ್ಯಾ ನಿಮ್ಮ ಅಮ್ಮನ್ನ ಕೇಳು. ಅಯ್ಯೋ ನಿಮ್ದೊಳ್ಳೆ ರಾಮಾಯಣ ಆಯ್ತಲ್ಲ. ಅತ್ತೆ ಚೆನ್ನಾಗಿದ್ದೀರ ಅತ್ತೆ? ಹ್ಞೂ ಚೆನ್ನಾಗಿದ್ದೀನಪ್ಪ ಶಿವ, ನೀನು ಚೆನ್ನಾಗಿದ್ದೀನೋ? ಹ್ಞೂ ಅತ್ತೆ ಚೆನ್ನಾಗಿದ್ದೀನಿ. ಕೇಳು ಸಂಧ್ಯಾ ಕೇಳು. ಅಮ್ಮ ಮೊನ್ನೆ ಅಪ್ಪನ ಬಂದಿದ್ನಲ್ಲ ಬೆಂಗಳೂರಾಗ, ಏನೋ ಕೆಲಸ ಐತಂತ. ಏನೋ ನೀವು ಅಪ್ಪನು ಬೆಂಗಳೂರಾಗೆ ಎಲ್ಲಿಗೆ ಬಂದಿದ್ರು? ಇಲ್ಲ ನಾನು ನೋಡಕ್ಕೆ. ಹೌದಾ, ನನ್ನ ಹತ್ರ ಹೇಳೇ ಇಲ್ಲಲ್ಲಮ್ಮ. ಎಲ್ಲ ನೀನು ನೋಡ್ಬೇಕು ಅನ್ಸುತ್ತೆ, ಅದಕ್ಕೆ ಬಂದ್ಬಿಟ್ಟಿರ್ಬೇಕು. ಹ್ಞೂ ಬಂದಿದ್ರು. ಅವಾಗ ಇವ್ರು ಇಟ್ಕೊಂಡು ಆಸ್ತಿ ವಿಷಯ ಮಾತಾಡಿದ್ರು. ಹಾಂ ಆಸ್ತಿ ವಿಷಯ. ಏನು ಆಸ್ತಿ ವಿಷಯ? ಅಪ್ಪನು ಇಟ್ಕೊಂಡು 3 ಭಾಗ, ಇವಾಗ ನಮ್ಮ ಆಸ್ತಿ ಒಳಗೆ 3 ಭಾಗ ಅಂತ ಹೇಳಿದ್ದು. ಹ್ಞೂ ನಿಮ್ಮ ಅಪ್ಪನಿಗೊಂದು ಭಾಗ, ಭದ್ರನ್ಗೊಂದು ಭಾಗ, ಆಮೇಲೆ ಮಲೇಶಕ್ಕೊಂದು ಭಾಗ, 3 ಭಾಗ ಅಲ್ಲ. ಅಯ್ಯೋ ಅದಲ್ಲಮ್ಮ. ಹ್ಞೂ ಇವಾಗ ಅಪ್ಪನ್ಕ ಬರ್ತೈತಲ್ಲಮ್ಮ, ಚಿಕ್ಕಪ್ಪನವ್ರು ನಾನು ಹೇಳ್ತಾ ಇಲ್ಲ, ಅಪ್ಪನ್ಕ ಆಸ್ತಿ ಬರ್ತೈತಲ್ಲ, ಅಪ್ಪನ ಆಸ್ತಿ ಒಳಗೆ 3 ಭಾಗ ಅಂತ ಹೇಳಿದ್ರು. ಅದು ಯಾರು 3 ಜನ ಅಂತ? 3 ಜನ? 3 ಜನ ಯಾಕೆ ಭಾಗ? ಯಾರೂ ಇಲ್ಲ. ನೀನು ನನ್ನ ಮಗಳು, ನಿಮ್ಮ ಅಪ್ಪನ ಆಸ್ತಿ ಎಲ್ಲ ನಿನಗೆ ಬರೋದು. 3 ಜನನೂ ಇಲ್ಲ, 6 ಜನನೂ ಇಲ್ಲ. ಇದೇನಿದೆ ಹಿಂಗೆ ಹೇಳ್ತಾ ಇದೆಯಾ ವಿಚಿತ್ರವಾಗಿ? ಅಮ್ಮ ಅಪ್ಪನ್ಕ ನಿನ್ಕ 1 ಭಾಗನಾ? ಇನ್ನೊಬ್ರು ಯಾರೋ ಅವರಂತೆ, ಅವ್ರಿಗೊಂದು ಭಾಗನಾ, ನಮ್ಗೊಂದು ಭಾಗ ಅಂತೆ. 3 ಭಾಗ ಅಂತ ಹೇಳಿದ್ರು ಅಪ್ಪನು. ಅದಕ್ಕೆ ನಮ್ಮ ಯಜಮಾನ್ರು ನಿಮ್ಮ ಅಮ್ಮನ ಕೇಳು, ನಿಮ್ಮ ಅಮ್ಮನ ಕೇಳುವ 3ನೇವರು ಯಾರು ಯಾರು ಅಂತ ಹಿಡಿದ್ಬಿಟ್ಟವನೆ. ಏಯ್ ಏನು ಹೇಳ್ತಾ ಇದೆಯಾ? ಏನು ಹೇಳ್ತಾ ಇದೆಯಾ? ನಾವಿರೋವರೆಗೂ ನಾವು ಇರ್ತೀರಿ, ಆಮೇಲೆ ಎಲ್ಲ ಆಸ್ತಿನೂ ನಿನಗೆ ಸೇರಿದ್ದು. 3ನೇವರು ಯಾರವ್ರೆ? ಯಾರ್ಯಾವ್ರೆ 3ನೇವರು? ಇದೇನೋ ಹಿಂಗೆ ಹೇಳ್ತಾ ಇದೆಯಾ ವಿಚಿತ್ರವಾಗಿ? ಹೌದಾ, ಇದೇನಮ್ಮ ನೀನು ನೋಡಿದ್ರೆ ಹಿಂಗೆ ಹೇಳ್ತಾ ಇದೆಯಾ, ಅಪ್ಪನ ನೋಡಿದ್ರೆ 3 ಭಾಗ ಅಂತ ಹೇಳಿದ್ನು. ಏನಮ್ಮ ಇದು? ನೋಡೋ ನನಗಿರೋದು ನೀನೊಬ್ಳೆ, ಆಯಿತಾ? ನಾವಿರೋವರೆಗೂ ಈ ಆಸ್ತಿನಾಗ ನಾವಿರ್ತೀರಿ, ಆಮೇಲೆ ಆಸ್ತಿ ಎಲ್ಲ ನಿನಗೆ ಸೇರೋದು. 3ನೇವರು ಇಲ್ಲ, 4ನೇವರು ಇಲ್ಲ. ನಿಮ್ಮ ಅಪ್ಪನ ಗ್ರಾಚಾರನ ಬಿಡಿಸ್ಬಿಡ್ತೀನಿ ನೋಡ್ಕೋ. ಹೌದಾ ಅಮ್ಮ, ಅಪ್ಪನ ಕೇಳಮ್ಮ ಒಂದ್ಸರಿ. ಹೌದಾ ಹಿಂಗೆ ಹೇಳ್ತಂತೆ ಅಂತ. ಕೇಳ್ತೀನಿ ತಡಿ, ಎಲ್ಲ ಹೋಗೋಣ ಬರಲಿ, ಕೇಳ್ತೀನಿ ತಡಿ. ಅದ್ಯಾರಂತೆ 3ನೇವರು? ಎಲ್ಲ ವಿಚಿತ್ರವಾಗಿ ಕೆಲಸ ಮಾಡ್ತಾವನೆ ನಿಮ್ಮ ಅಪ್ಪನ. ಹಾಂ ಇಲ್ಲ ನಿಮ್ಮ ಯಜಮಾನ ಕೇಳಿದ್ದಕ್ಕೆ ಬಾಯ್ಬಿಟ್ಟು ಹಂಗನ್ನ ಹಿಂಗೆ ಏನಮ್ಮ ನಂಗೆ ತಿಳಿದು. ನೀನು ಅಪ್ಪನ ಹತ್ರ ವಿಚಾರಿಸ್ಕಮ್ಮ. ಕೇಳ್ತೀನಿ ಇರು. 3ನೇವರು ಯಾರೋ ಪಾಪ ಆಕಾಶದಿಂದ ಇಳಿದು ಬಂದವ್ರೇನೋ. ಕೇಳ್ತೀನಿ ಇರು. ನೀವೆಲ್ಲ ತಲೆಗೆ ಹಾಕೊಂಬೇಳೆ ಸಂಧ್ಯಾ, ನೀನು ಆರಾಮಾಗಿರೋದು ನೋಡ್ಕೋ. ಇವೆಲ್ಲ ತಲೆಗೆ ಹಾಕೊಂಬೇಡ ನೀನು, ಆರಾಮಾಗಿರೋ. ನಾನು ಕೇಳ್ತೀನಿ ನಿಮ್ಮ ಅಪ್ಪನ, ಆಯ್ತಾ? ಹ್ಞೂ ಸರಿನಮ್ಮ. ಯಾರಂತೆ ಸಂಧ್ಯಾ 3ನೇವರು? ನಮ್ಮ ಅಮ್ಮನ ಯಾರೂ ಇಲ್ಲ, ನಾವಿರೋವರೆಗೂ ಆಸ್ತಿ ಒಳಗಿರ್ತೀರಿ, ಆಮೇಲೆ ಎಲ್ಲ ನಿಮಗೆ ಬಿಟ್ಕೊಡ್ತೀರಿ ಅಂತ ಹೇಳ್ತಾಳೆ. ಯಾರು 3ನೇವರು? ಮತ್ತೆ ನೀವು ಅಪ್ಪನ ಅದಂಗೆ ಹೇಳಿದ್ನೋ 3 ಆಸ್ತಿ 3 ಭಾಗ ಅಂತ ಅಂದ್ಬಿಟ್ಟು. ಅದೇನು ಕತೆನೋ ಏನೋ. ನಮ್ಮ ಅಮ್ಮನ ಕೇಳ್ತಾಳೆ ಅಂತ ಇರು. ನಾವಿರೋವರೆಗೂ ನಾವಿರ್ತೀರಿ, ಆಮೇಲೆ ಆಸ್ತಿ ಎಲ್ಲ ನಿಂಗೆ ಅಂತ ಹೇಳ್ತಾಳೆ ನಮ್ಮಮ್ಮನ. ನಮ್ಮ ಅಪ್ಪನ ನೋಡಿದ್ರೆ 3 ಭಾಗ ಅಂತ ಹೇಳ್ತಾವನೆ. ಇದೇನಿದು ವಿಚಿತ್ರ? ನಿಮ್ಮ ಅಮ್ಮನ ಕೇಳ್ತೀನಿ ಅಂತ ಹೇಳೋಳಲ್ಲ, ಕೇಳಿ ನಿಮ್ಮ ಅಮ್ಮನೇ ಬಾಯ್ ಬಿಡಿಸ್ಲಿರು ಯಾರಂತ ನಿಮ್ಮ ಅಪ್ಪನ ಹೇಳ್ತಾನೆ. ಅದೇನೋ ಆಸ್ತಿ ಆಸ್ತಿ ಅಂತ ಹಂಗ್ಸಾಯ್ತಾ ಇದೆಯಾ ನೀನು? ಹಾಂ ಅಲ್ಲ, ನಾನು ಮೊನ್ನೆನೇ ಹೇಳಿದ್ನಲ್ಲ, ಆಸ್ತಿ ಹೋದ್ರೆ ಸಂಪಾದನೆ ಮಾಡೋಕ್ಕಾತೈತಾ? ಆತೈತೆ ಸಂಪಾದನೆ ಮಾಡೋಕ್ಕೆ. ನಿಂಗೇನು ಬುದ್ಧಿಗಿದ್ದೆ ಆಯ್ತಾ? ನಾಳೆ ಬೆಳಗ್ಗೆ ಮಕ್ಕಳಾದ್ರೆ ನಮ್ಮ ಮಕ್ಕಳನ್ನ ಎಲ್ಲಕ್ಕಿಂತ ಚೆನ್ನಾಗಿ ಸಾಕ್ಬೇಕು. ನಾವು ಹೈ ಲೆವೆಲ್ ಆಗಿರಬೇಕು. 4 ಕಾರ್ ಇರಬೇಕು, 10 ಗಾಡಿ ಇರಬೇಕು, KG ಗಟ್ಟಲೆ ಬಂಗಾರ ಇರಬೇಕು ನಮ್ಮ ಮನೆಗೆ. ಈ ಮನೆ ಮೇಲೆ ಇನ್ನೂ ಒಂದು ಮನೆ ಕಟ್ಟಬೇಕು, ಇನ್ನೂ ಒಂದಷ್ಟು ಜಾಗ ತಗೊಂಡು ಇನ್ನೂ ಒಂದು ಮನೆ ಕಟ್ಟಬೇಕು. ಹೆಂಗಿರ್ಬೇಕು ನಾವು ಹೈಟೆಕ್ಕಾಗೆ? ಅದಕ್ಕೋಸ್ಕರ ಹೇಳ್ತಾ ಇರೋದು ನಾನು. ನಾನೇನು ಹೋಗಿ ಮೇಲೆ ಹಾಕೊಂಡು ಹೋಗಲ್ಲ. ಓ ಬಿ ಪಿ ರೈಜ್ ಆಗೈತೆ. ಸ್ವಲ್ಪ ಸ್ಲೋ ಮಾಡ್ಕೊ. ಮತ್ತೆ ನೀನು ಕೇಳ್ತಾ ಇರೋದೇನ ಆಸ್ತಿ ಆಸ್ತಿ ಅಂತ ಯಾಕೆ ಹಿಂಸಾಯ್ತಾ ಇದೆಯಾ ಅಂತ? ನಾನೇನು ಹೋಗಿ ನನ್ನ ಎದೆ ಮೇಲೆ ಹಾಕೊಂಡು ಹೋಗ್ತೀನ? ನಾವೆಲ್ಲರಿಗೂ ಚೆನ್ನಾಗಿರ್ಬೇಕು ಅನ್ನೋ ಆಸೆ ಇಲ್ಲ ನಮ್ಗೆ. ರುದ್ರನ್ಕಿನ್ನ ಎಲ್ಲ ಚೆನ್ನಾಗಿರ್ಬೇಕು ನಾವು. ನೀವು ಅಪ್ಪನವ್ರಕಿನ್ನ ಚೆನ್ನಾಗಿರ್ಬೇಕು ನಾವು. ನಮ್ಮ ಅಮ್ಮ ಅಪ್ಪನ ಮೀರ್ಸೋಕ್ಕಾಗಲ್ಲ ಬಿಡು, ನಮ್ಮ ಅಪ್ಪನ ಮೀರ್ಸೋಕ್ಕೆ ಆಗಲ್ಲ. ಅದೇನು ಹಂಗೆ ಹೇಳ್ತಾ ಇದೆಯಾ? ನಮ್ಮ ಅಪ್ಪನ ಮೀರ್ಸೋಕ್ಕಾಗಲ್ಲ. ನಮ್ಮ ಅಪ್ಪನ ಕುಬೇರ್ನಿದ್ದಂಗೆ ದುಡ್ಡು ಎಳಿತಾ ಇದ್ರೆ ಅಲ್ಲಿ ಉತ್ಪತ್ತಿ ಆಗ್ತಾ ಇರ್ತದೆ. ಹಂಗೆ ನಮ್ಮ ಮನೆಗ. ಮತ್ತೆ ಹೋಗಿ ಕೇಳೋಗಿ ನಿಮ್ಮ ಅಪ್ಪನ, ಕೇಳೋಗು ಕೊಡ್ತಾರಲ್ಲ ಇನ್ನೂ ಒಂದಷ್ಟು ದುಡ್ಡು. ಸಾಕು ಇವಾಗ ನಮ್ಮ ಅಪ್ಪನ ಮಾಡಿರೋದು ಸಾಕು. ಅದರಲ್ಲೇ ಉತ್ಪತ್ತಿ ಆಗ್ತೈತಲ್ಲ ಸಾಕು. ನಿನ್ನ ಕಡೆಯಿಂದನೂ ಒಂದಷ್ಟು ಬರಲಿ ಅಂತ ನಾನು ಆಸೆ ಪಡ್ತಾ ಇರೋದು. ಸರಿ ಬಿಡು, ನಮ್ಮ ಅಮ್ಮನು ಕೇಳ್ತಾಳೆ, ಕೇಳ್ಬಿಟ್ಟು ಹೇಳ್ತಾಳೆ ಬಿಡು. ಇಲ್ಲೇ ಇರ್ತೀಯಾ, ಇಲ್ಲ ಫ್ಯಾಕ್ಟ್ರಿ ಕಡೆ ಓದ್ತೀಯಾ? ಸರಿ ಆಯ್ತು, ಹೊಡ್ತೀನಿ ನಾನು. ಸರಿ ಹೋಗು. ಪಿಳಿ ಪಾಪಗೆ ನೋಡ್ಕೊಂಬರ್ಕೊ ಹೋಗಿದ್ದೇನಾ? ಅವಳೆಲ್ಲ ತರಲೆ ಅವಳು. ನಿಮ್ಮ ಅಮ್ಮನ ಬೇಡ ಗೀತಾ? ಲಾಲಿ ಪಪ್ಪು ಕೊಟ್ಟು ನಿಂಗ ಲಾಲಿ ಆಡಬೇಕಾ? ಐಸು ಬಾಯಿ ಕಿಟ್ಟು ನಿಂಗ ನೈಸು ಮಾಡಬೇಕಾ? ಯಾಕ ನೆಗಿತಾ ಇದೆಯಾ? ಬೇರೆದು ಚಂದ ಮಾಮ ಚಕ್ಕುಲಿ ಮಾಮ ನನ್ನ ನೋಡಿ ನಗುತ್ತಾನೆ. ಲೈ ಸಿಕ್ಕೋನೆ ಲೈ, ಏನ್ ಮಾಡ್ತಾ ಇರೋದಿಲ್ಲೇ? ಲೈ ಹೋಗು ತೀಸಿ ಕೇಳಿ,
ದೊಡ್ಡವನ್ಗೆ ಒಂದು ಲೋಟ ಕಾಫಿ ಬೇಕಂತ ಅಂತ ಹೇಳೋಗ ನಂಗೆ ಕಾಫಿ ಕುಡಿಬೇಕು ಇಷ್ಟೊತ್ತು ನಂಗೆ ಕಾಫಿ ಕೊಡ್ತು ನೀನೇ ಕೇಳೋಗಲ್ಲ ನಾನಾಗ ಕೇಳಲೆ ಏಯ್ ನಾನು ಮಾತಾಡ್ಸಲ್ಲ ಹೋಗ ಯಾವ ಥರ ನಾನು ಮಾತಾಡ್ಸಿರೋದು ನೋಡ್ತೀನ ಹಾಂ ಓಲೆ ಹೋಗ ಓ ನಾನು ಇವಾಗ ಕೇಸರಿ ಬಾತ್ ತಿನ್ಬಿಟ್ಟು ಬಂದಿಲ್ಲಿ ಕೂತಿದ್ದೀನಿ ಕೇಸರಿ ಬಾತ್ ಬೇಕಾ ನಿಂಗ ನಂಗೆ ಬೇಡ ಒಂದು ಲೋಟ ಕಾಫಿ ಕೊಡು ಅಂತ ಹೇಳು ನೀನು ಹೇಳೋಗು ಹೇಳ್ದು ಮಾತು ಕೇಳ್ಬೇಕು ಚಿಕ್ಕೋನೆ ಹೇಳ್ದು ಮಾತು ಕೇಳಬೇಕು ಹೋಗ ಹೇಳೋಗ ಹೋಗಲೇ ನಾನು ಹೇಳಲ್ಲ ಹೋಗ ಚಿಕ್ಕ ಬುಕ್ಕ ರೈಲು ಓದ್ತಿಲ್ಲ ನೋಡ್ಕ ಕಾಪ್ ಬರ್ಸಿದ್ವಿ ಅಂದ್ರೆ ನೋಡು ಲೇ ದೇವ್ರು ನಿಂಗೇನು ಬಾಯ್ ಕೊಟ್ಟಿಲ್ಲ ನಿಂಗೆ ಬಾಯ್ ಬಿದ್ದೋಗೋದೇನಾ ಹೋಗಿ ಕೇಳೋಗ ಗೌಚಿಚಿನ ಚಿಚ್ಚ ಕಾಫಿ ಕೊಡ್ತಿಚ್ಚಿ ಅಂದ್ರೆ ಈಗ ಕೊಡಲ್ಲ ಅಂತ ಹೇಳಿನಾ ಲೇ ನಾನು ಯಾವತ್ತೂ ಮಾತಾಡ್ಸಿಲ್ಲ ಇಬ್ಬನ್ನ ನಾನಕ ಮಾತಾಡ್ಸ್ಲಿಯಾ ಲೇ ಏನಾದು ಮೌ ಓಕೆ ಕಾಫಿ ಕಮ್ಮೋಗಮ್ಮ ನಂಗೆ ಒಂದು ಲೋಟ ಯಾವ್ಯಾವ ದಾರಾಗ ಹೋಗೋವೆಲ್ಲ ಬಂದು ನಮ್ಮ ಮನೆಗೆ ಸೇರ್ಕೊಂಬಿಟ್ಟು ಒಂದು ಲೋಟ ಕಾಫಿ ಇಲ್ಲ ಒಟ್ಟು ತುಂಬ ಊಟ ಇಲ್ಲ ನನ್ನ ಮಕ್ಕಳಿಗೆ ಅವಕ್ಕಂತೂ ಮಾನ ಮರ್ಯಾದೆ ಇಲ್ಲ ನಮ್ಮ ಮಕ್ಕಳಿಗೆ ಮಾನ ಮರ್ಯಾದೆ ಇಲ್ಲ ನನ್ನ ಮಗನ ಇಷ್ಟೊತ್ತಿನಾಗ ಕಾಫಿ ಕುಡ್ತು ರೂಢಿ ಇಷ್ಟೊತ್ತಾದರೂ ಒಂದು ಲೋಟ ಒಂದು ಕಾಫಿ ತಂದು ಕುಳ್ಸೋರಿಲ್ಲ ಯಾವ್ಯಾವ ಬಂದು ಸೇರ್ಕೊಂಬಿಟ್ಟವು ಈ ಕೊಂಪೆಗೆ ಮೌ ಯಾಕಮ್ಮ ಯಾಕೆ ಇವಾಗ ಸರೋಜಿನ ಕೂಗ್ತೀನಿ ಅವಳಿಗೆ ಕೊಡ್ತಾಳೆ ನಿನಗೆ ಕೊಡಿಲ್ಲ ಅಂತಂದ್ರೆ ಇವಾಗ ಇದನ್ನೇ ದೊಡ್ಡದು ಮಾಡ್ತಾ ಇದೆಯಾ ಬಾಯಿ ಮುಚ್ಕೊಂಡಿರಮ್ಮ ನೀನು ಲೇ ನೀನು ಬಾಯಿ ಮುಚ್ಚ ನೀನು ಬಾಯಿ ಮುಚ್ಚ ಹೌ ನಿಂಗೆ ಯಾಕೆ ನೀನು ಹೋಗಮ್ಮ ನೀನು ನನ್ನ ಮಕ್ಕಳು ತೋಟದಾಗೆ ಕತ್ತರಿದಂಗೆ ದುಡ್ಡು ಬಂದಿರ್ತಾರೆ ಟೈಮ್ ಸರಿಯಾಗಿ ಒಂದು ತುತ್ತು ಬಿಸಿ ಬಿಸಿ ಊಟ ಇಲ್ಲ ಒಂದು ಲೋಟ ಕಾಫಿ ಇಲ್ಲ ಗತಿ ಈ ಕೊಂಪೆಗೆ ಮುಂದುವರಿಯುವುದು